ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಮಡುದ ವರ್ಣಿಪೆನಿ ಕಥಾಮೃತವ ಮರುದಿವಸ ಉದಯದೊಳಗಿತ್ತು ಕಾಶಿ ದೇಶ ಧರಣಿಪ ಪ್ರತಾಪ ಸೇನನೋ ಮಂತ್ರಿ ಸುಮಂದಿಯ ಕರೆದಂದ ಓಲಗಗಳು ಪವಿತ್ರವಾದಂತಹ ಕಾಶಿಯ ವಿಶ್ವನಾಥನ ಸಾನ್ನಿಧ್ಯವಿದೆ. ಇಂದು ಕೂಡ ವಿಶ್ವನಾಥನನ್ನೇ ಅರ್ಚಿಸಿ ಕಾಶಿಯ ಓಳಗ ಸ್ಥಾನವನ್ನು ಪ್ರವೇಶ ಮಾಡಿದಾಗ ಪ್ರತಾಪಸೇನನಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷ ನನಗೆ ಕೇಳಿತು. ಪರಮಾನಂದವಾಯಿತು. ಪದವಿ ಪೂರ್ವ ಪುಣ್ಯಾನಾಂ, ಪೂರ್ವ ಜನ್ಮದ ಪುಣ್ಯ ವಿಶೇಷತೆಯಿಂದಲೇ ವ್ಯಕ್ತಿಯಾದವನು ಪದವಿಗೇರುವುದಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ತಾನು ಇಂಥದ್ದನ್ನು ಆಶಿಸಿದ್ರೆ ಅದನ್ನು ಪಡೆಯುವುದಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ? ಅವನ ಪೂರ್ವಜನ್ಮದ ಪುಣ್ಯ ಇಲ್ಲವಾದಲ್ಲಿ ಅದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪೂರ್ವಜನ್ಮದ ಪುಣ್ಯ ವಿಶೇಷತೆಯಿಂದಲೇ ಈ ಕಾಶಿಯ ಒಡೆತನವೂ ನನಗೆ ಪ್ರಾಪ್ತವಾಯಿತು. ಇದೊಂದು ಸ್ವತಂತ್ರ ರಾಜ್ಯ ಮಾತ್ರವಲ್ಲ, ನನ್ನ ಧರ್ಮಾಧಿಕಾರತ್ವ. ಈ ಕಾಶಿಯಲ್ಲಿ ನಾನು ಸಮೃದ್ಧವಾಗಿ ಕಾಶಿಯ ನಾಡಿನಲ್ಲಿ ಆಡಳಿತವನ್ನೂ ಕೊಟ್ಟಿದ್ದೇನೆ. ಪ್ರಜಾಜನರೆಲ್ಲರೂ ಸುಖಿಗಳಾಗಿದ್ದಾರೆ. ರಾಜನನ್ನು ದೇವತಾ ಸ್ವರೂಪಿಯಾಗಿ ಕಾಣುತ್ತಾ ಇದ್ದಾರೆ. ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಲಹುತ್ತಾ ಬಂದಿದ್ದೇನೆ. ರಾಜಕೀಯವಾಗಿಯೂ ತೃಪ್ತನೆ. ಮಾತ್ರವಲ್ಲ, ನನ್ನ ಸಾಂಸಾರಿಕ ವಿಷಯದಲ್ಲೂ ಆಲೋಚನೆ ಮಾಡಿದ್ರೆ ಮಡದಿಯಾದಂತಹ ಶಶಿರೇಖೆಯ ಒಂದಿಗಿನ ದಾಂಪತ್ಯದ ಪ್ರತೀಕವಾಗಿ 3 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಿದ್ದೇನೆ. ಅಂಬಿಕೆ ಅಂಬಾಳಿಕೆಯರು ಪ್ರಾಯ ಪ್ರಬುದ್ಧರೂ ಹೌದು. ಒಂದು ರೀತಿಯಲ್ಲಿ ಸಂತೋಷದ ಜೀವನ ಉಂಟು. ಆದರೆ ಇಂದಿನ ಸಭೆಯಲ್ಲಿ ಮಂತ್ರಿಗಳಲ್ಲಿ ಒಂದು ವಿಷಯವನ್ನು ಚರ್ಚಿಸಬೇಕಾಗಿದೆ. ಅದಕ್ಕಾಗಿ